ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಸಮಯದಲ್ಲಿ ನಾವು ದೇವರ ಜೊತೆಯಲ್ಲಿ ಸಮಯ ಕಲಿಬೇಕು, ಅದರ ಬಗ್ಗೆ ಆ, ಮಾತಾಡೋಣ. ಇಂಗ್ಲೀಷಲ್ಲಿ ಅದನ್ನು ನೋಡೋದಾದರೆ ಫೈಟ್ ಟೈಮ್ ಅಂತ ಹೇಳ್ತಾರೆ. ದೇವರ ಜೊತೆಯಲ್ಲಿ ನಾವು ಸಮಯ ಕಲಿಬೇಕಾಗಿರುವಂಥ ಸಮಯ. ಬನ್ನಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ದೇವರೇ, ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ನಿಮಗೆ ಸಮಯ ಕೊಡಲ್ಲ, ಆದರೂ ಈ ಒಂದು ಬೈಬಲ್ ಸ್ಟಡಿ ಮೂಲಕವಾಗಿ ನಾವು ನಿಮ್ಮ ಜೊತೆಲಿ ಸಮಯ ಕಲಿಯೋಕ್ಕೆ ನೀವು ನಮಗೆ ಸಹಾಯ ಮಾಡುವಲ್ಲ. ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್. ಆಮೇನ್. ನಾವು ನೋಡೋದಾದರೆ ಎಷ್ಟು ಜನ ಸೇವೆ ಮಾಡ್ತಾ ಇದ್ದಾರೆ. ಆ ಸೇವೆ ಮಾಡೋರು ದೇವರ ಜೊತೆಯಲ್ಲಿ ಸಮಯ ಸಿಕ್ಕಿ ಅವರು ಕಲಿತಿಲ್ಲ ಅಂದರೆ ಅವರು ಸೇವೆ ಹೆಚ್ಚಾಗಿ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಸೇವೆ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ನೀವು ಯಾವುದೇ ಒಂದು ಕೆಲಸದಲ್ಲಿ ಇದ್ರೇನು ದೇವರ ಜೊತೆಯಲ್ಲಿ ನೀವು ಸಮಯ ಕಲಿಬೇಕಾಗಿರುವಂಥ ಅದು ತುಂಬ ಮುಖ್ಯವಾಗಿರುವಂಥ ಸಮಯ. ಈಗ ಒಂದು ಅಬ್ರಹಾಂ ಜೀವಿತದಲ್ಲಿ ನಾವು ನೋಡೋಣ. ಆದಿಕಾಂಡ 19:27 ದೇವರ ವಾಕ್ಯ ಹೇಳುತ್ತೆ, ಅಬ್ರಹಾಮ ಏನು ಮಾಡಿದ್ದಾನೆ, ಅವನು ಬೆಳಗ್ಗೆ ಎದ್ದು ಆ ಒಂದು ಜಾಗಕ್ಕೆ ಹೋಗಿ ಅವನು ದೇವರನ್ನು ಆರಾಧನೆ ಮಾಡಿದ್ದಾನೆ ಅಂತ. ಈ ಒಂದು ವಿಷಯದಿಂದ ನಾವು 4 ವಿಷಯಗಳನ್ನು ನೋಡುವ. ಅವನು ಏನು ಮಾಡಿದ್ದಾನೆ, ಬೆಳಗ್ಗೆ ಎದ್ದು ದೇವರ ಹತ್ರ ಭೇಟಿ ಮಾಡೋಕ್ಕೆ ಹೋಗಿದ್ದಾನೆ. ನಮಗೆ ನಮಗೆ ಒಬ್ಬ ಪ್ರಶ್ನೆ ಅದು ಏನಂದರೆ, ನಾವು ಬೆಳಗ್ಗೆ ಎದ್ದು ದೇವರ ಹತ್ರ ಹೋಗ್ತಾಯಿದ್ದೀವ, ಇಲ್ಲ ಬೆಳಗ್ಗೆ ಎದ್ದು ನಾವು ಯಾವ ಕೆಲಸಕ್ಕೆ ಹೋಗ್ತಾಯಿದ್ದೀವಿ, ಅದ್ರ ದೇವರ ಜೊತೆ ಹೋಗೋದು. ಆದರೆ ಎರಡನೇದಾಗಿ ನಾವು ನೋಡೋದಾದರೆ ಅಲ್ಲಿ ಒಂದು ಜಾಗದಲ್ಲಿ ದೇವರನ್ನು ಭೇಟಿ ಮಾಡಿದ್ದಾನೆ. ನಾವೇನು ಮಾಡ್ತೀವಿ, ಕೆಲವೊಂದು ಸಮಯದಲ್ಲಿ ಒಂದು ಜಾಗದಲ್ಲಿ ಭೇಟಿ ಮಾಡ್ತೀವಿ, ಇನ್ನೊಂದು ಸಮಯದಲ್ಲಿ ಇವಾಗ ಜಾಗ ಸಿಗಿಲ್ಲ ಅಂತಾರೆ, ಅದನ್ನು ಬಿಟ್ಬಿಡ್ತೀವಿ. ಅದರ ಅಬ್ರಹಾಮ ಹಂಗೆ ಮಾಡಿಲ್ಲ. ಒಂದು ಜಾಗದಲ್ಲಿ ಅವನು ದೇವರನ್ನು ಭೇಟಿ ಮಾಡ್ತಿದ್ದಾನೆ. ಮೂರನೇದಾಗಿ ನಾವು ನೋಡೋದಾದರೆ ಅವನು ಡೈಲಿ ಹೋಗಿದ್ದಾನೆ. ಕೆಲವೊಂದು ಜೀವಿತ ಸಮಯದಲ್ಲಿ ನಾವೇನು ಮಾಡ್ತೀವಿ, ಒಂದಿನ ದೇವರ ಹತ್ರ ಸಮಯ ಕಳಿತೀವಿ, ಇನ್ನೊಂದು ದಿನ ಮತ್ತೆ ಸಮಯ ಕಲಿಯಲ್ಲ, ಮತ್ತು ಮೂರನೇ ದಿನ ದೇವರ ಹತ್ರ ಸಮಯ ಕಳಿತಿದ್ದೀವಿ, ಆಮೇಲೆ 4ನೇ ದಿನ ಸಮಯ ಕಲಿಯಲ್ಲ. ಹಿಂಗೆ ನಮ್ಮ ಆತ್ಮೀಯ ಜೀವಿತ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ದೇವ ವಾಕ್ಯ ಏನು ಹೇಳುತ್ತೆ ಅಂದರೆ, ನಾವು ಯಾವಾಗಲೂ ದೇವರ ಹತ್ರ ಡೈಲಿ ಹೋಗಬೇಕಾಗಿದೆ. ನಾವು ಅದನ್ನು ಯಾವಾಗಲೂ ಒಂದು ಸಾರಿ ಮಾಡೋದಂಥ ಕಾರ್ಯ ಇದ್ದೇ ಇರುವಾಗ. ಆಮೇಲೆ ಅವನು ಅಬ್ರಹಾಮನ ಹಂಗೆ ಬಿಟ್ಟು ಬಂದಿಲ್ಲ, ಅವನು ದೇವರ ಹತ್ರ ಮಾತಾಡಿಕೊಂಡು ದೇವರ ಹತ್ರ ಕೇಳಿಕೊಂಡು ತಿರುಗಾ ಬಂದಿದ್ದಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ 2ನೇ ಪೇತ್ರರು 3ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾವು ಕೃಪೆಯಲ್ಲಿ ಮತ್ತು ದೇವರ ಜ್ಞಾನದಲ್ಲಿ, ಯೇಸು ಸ್ವಾಮಿಯಲ್ಲಿ ಇರುವಂಥ ಜ್ಞಾನದಲ್ಲಿ ನಾವು ಬೆಳಿಬೇಕಾಗಿದೆ. ಈಗ ಒಂದು ಗಿಡವನ್ನು ನೋಡಿದರೆ ಆ ಗಿಡಕ್ಕೆ ಬೇಕಾಗಿರುವಂಥ ಎಲ್ಲವುದು ಕೊಟ್ಟರೆ ಮಾತ್ರ ಆ ಗಿಡ ಬೆಳೆಯೋಕ್ಕಾಗುತ್ತೆ. ಆ ಗಿಡಕ್ಕೆ ಗಾಳಿ ಬೇಕಾಗಿದೆ, ಆ ಗಿಡಕ್ಕೆ ನೀರು ಬೇಕಾಗಿದೆ, ಬೆಳಕು ಬೇಕಾಗಿದೆ, ಸೂರ್ಯನ ಕಿರಣ ಬೇಕಾಗಿದೆ. ಇದೆಲ್ಲ ಸಿಕ್ಕಿದರೆ ಮಾತ್ರ ಅದೇನಾಗುತ್ತೆ, ಬೆಳೆಯೋಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಮ್ಮ ಶರೀರಕ್ಕೆ ನಾವು ಊಟ ಮಾಡ್ತೀವಿ, ನಾವು ಎಕ್ಸಸೈಸ್ ಮಾಡ್ತೀವಿ, ನಮಗೆ ಬೇಕಾಗಿರುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ, ನಾವು ಶರೀರಕ್ಕಾಗಿ ಅದೆಲ್ಲ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಆತ್ಮಿಕ ಜೀವಿತದಲ್ಲಿ ನಾವು ಬೆಳಿಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ನಾವು ಅದನ್ನು ಆತ್ಮಿಕದಲ್ಲಿ ನಾವು ಬೆಳಿಬೇಕಾಗಿದ್ರೆ, ನಾವು ಆತ್ಮೀಯದ ಕಾರ್ಯಗಳು ಮಾಡಿಲ್ಲ ಅಂದರೆ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಮ್ಮ ಶರೀರ ದೊಡ್ಡದಾಗಿ ಇರ್ಬೋದು, ಆದರೂ ಆತ್ಮ ಚಿಕ್ಕದಾಗಿರ್ಬೋದು. ಆದರೂ ಆತ್ಮದ ನಾವು ಚಿಕ್ಕದಾಗಿ ಇರಬಾರ್ದು. ಆತ್ಮ ದೊಡ್ಡದಾಗಿ ನಮ್ಮದೇ ಹಾಕಬೇಕಾಗಿ ಆದ ಒಂದು ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ದಾವೀದನು ಏನು ಹೇಳ್ತಾನೆ, ಕೀರ್ತನೆ 5 ಮತ್ತು 3ರಲ್ಲಿ, ನಾನು ನಿಮ್ಮ ಕಿವಿಯನ್ನು ಬೆಳಗ್ಗೆ ಕಾಲದಲ್ಲಿ ನಾನು ಕೇಳ್ತಾ ಇದ್ದೀನಿ, ನಾನು ಬೆಳಗ್ಗೆ ಎದ್ದುವಾಗ ಬರೀ ನಿಮ್ಮ ಕಿವಿಯೇ ಕೇಳ್ತದೆ. ಯೇಸು ಸ್ವಾಮಿ ಜೀವಿತದಲ್ಲಿ ನಾವು ನೋಡಿದರೆ ಯೇಸು ಸ್ವಾಮಿ ಬೆಳಗ್ಗೆಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ಅವರು ರಾತ್ರಿಯಲ್ಲಿ ಪ್ರಾರ್ಥನೆ ಆದಲು ಯಾವಾಗಲೂ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಲೂಕ 6:18, 17 ಮತ್ತು ಮತ್ತೈ 14:23 ನಾವು ನೋಡ್ತೀವಿ. ಯೇಸು ಸ್ವಾಮಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾಯಿದ್ರು. ಅವರು ತಂದೆ ಜೊತೆಯಲ್ಲಿ ಅವ್ರ ಸಮಯ ಕಳೀತಾಯಿದ್ರು. ನಾವು ಒಂದು ತೀರ್ಮಾನ ತಗೋಬೇಕಾಗಿದೆ, ಅದು ಸುಮ್ಮನೆ ಬರಲ್ಲ. ನಾವು ಒಂದು ತೀರ್ಮಾನ ತಗೋಬೇಕಾಗಿದೆ, ದೇವರ ಜೊತೆಯಲ್ಲಿ ನಾನು ಏನು ಮಾಡಬೇಕು, ಸಮಯ ಕಳಿಬೇಕಂತ. ಯಾಕೆ ನಾವು ಸಮಯ ಕಳಿಬೇಕಾಗಿದೆ,
ಯಾಕೆಂದರೆ ದೇವರ ಜೊತೆಯಲ್ಲಿ ನಾವು ಒಂದಾಗಿ ಒಂದು ಐಕ್ಯತೆಯಲ್ಲಿ ಇರಬೇಕಂತ ನಾವು ಏನು ಮಾಡ್ತೀವಿ, ಸಮಯ ಕಳೀತಿದ್ದೀವಿ. ನಾವು ದೇವರನ್ನ ಎಷ್ಟೋ ಪ್ರೀತಿ ಮಾಡ್ತೀವಿ, ಅದಕ್ಕಾಗಿ ದೇವರ ಜೊತೆಯಲ್ಲಿ ನಾವು ಆ ಒಂದು ಸಮಯನ ಕಳೀತೀವಿ. ಎರಡನೇದಾಗಿ ನಾವು ನೋಡೋದಾದರೆ, ಆ ಸಮಯ ನಾವು ಕಲಿತುವಾಗ ನಮಗೆ ಅದರಿಂದ ಬೆಳ ಸಿಗುತ್ತೆ. ಈ ಬಳ ನನಗೆ ಎಲ್ಲಿಂದ ಸಿಗುತ್ತೆ? ದೇವರ ಮೂಲಕವಾಗಿ ನಮಗೆ ಆ ಒಂದು ಸಮಯ ಕಲಿತರಿಂದ ನಮಗೆ ಆ ಒಂದು ಬಲ ಸಿಗುತ್ತೆ. ಈಗ ಒಂದು ಕ್ರೈಸ್ತರ ಜೀವಿತದಲ್ಲಿ ನಾವು ನೋಡೋದಾದರೆ ಒಂದು ಹೋರಾಟ ಇದೆ. ನಮ್ಮ ಜೊತೆಲಿ ಸೈತಾನನ ಇದ್ದಾನೆ, ಮತ್ತು ನಮ್ಮ ಪಾಪ ಸ್ವಭಾವ ಇದೆ, ಮತ್ತು ಈ ಲೋಕ ಇದೆ. ಇದೆಲ್ಲ ನಮಗೇನು ಮಾಡುತ್ತೆ, ನಮ್ಮ ಆತ್ಮದಲ್ಲಿ ನಮಗೆ ಬೆಳಕ್ಕೆ ಬಿಡಲ್ಲ. ಆದರೂ ಯಾಕೆಂದರೆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಎಫೆಸ 6:12 ಏನು ದೇವರ ವಾಕ್ಯ ಹೇಳುತ್ತೆ, ಈ ಒಂದು ಕಾರ್ಯದಿಂದ ನಾವು ಏನು ಮಾಡಬೇಕು, ಮುಂದೆ ಬರಬೇಕು. ನಮ್ಮ ಯುದ್ಧ ಅದು ಜನರ ಜೊತೆಯಲ್ಲಿ ಇಲ್ಲ, ಶರೀರ ಜೊತೆಯಲ್ಲಿ ಇದೆ. ಆದರೂ ಆತ್ಮೀಕದಲ್ಲಿ ಇರುವಂಥ ನಮ್ಮ ಒಂದು ಹೋರಾಟ ಇದೆ. ನಾವು ಯಾವಾಗ ಕರೆಕ್ಟಾಗಿ ಕ್ರಮವಾಗಿ ದೇವರ ವಾಕ್ಯವನ್ನು ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅದಕ್ಕೆ ನಾವು ಏನು ಮಾಡಬೇಕು, ಅದಕ್ಕೆ ನಾವು ಸಿದ್ಧವಾಗಿ ಇರಬೇಕು. ನಾವು ಸಿದ್ಧವಾಗಿ ಇದ್ರಾಗಿ ಮಾತ್ರ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ. ಅಬ್ರಹಾಮನು ನೋಡಿದರೆ ಅವನು ಬೆಳಿಗ್ಗೆ ಹೋಗಿದ್ದಾನೆ. ನಾವು ಬೆಳಗ್ಗೆ ಎದ್ದು ದೇವರ ಜೊತೆಯಲ್ಲಿ ಸಮಯ ಕಳಿಬೇಕಾಗಿದ್ದರೆ ನಾವು ಬೇಗ ಮಲ್ಕೊಳ್ಳೋಗಬೇಕಾಗಿದೆ. ಆವಾಗ ನಾವು ಬೆಳಗ್ಗೆ ಎದ್ದು ದೇವರ ಹತ್ರ ನಾವು ಸಂಭಾಷಣೆ ಮಾಡೋಕ್ಕೆ ಸಾಧ್ಯ. ಯಾವಾಗಲೂ ನಾವು ಬರೀ ಮಾತಾಡ್ಕೊಳ್ತಾ ದೇವರ ಹತ್ರ ಇರಬಾರ್ದು. ಈ ಕೀರ್ತನೆ 46:10 ದೇವರ ವಾಕ್ಯ ಹೇಳುತ್ತೆ, ನಾವು ಕೆಲವೊಂದು ಸಮಯದಲ್ಲಿ ಬರೀ ಸುಮ್ಮನೆ ಇರಬೇಕು, ದೇವರ ವಾಕ್ಯನ ನಾವು ಕೇಳಬೇಕು. ದೇವರನ್ನೇ ಕಾರ್ಯ ಮಾಡ್ತಾರಂತ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ಯೋಬು 2:13 ನಾವು ನೋಡ್ತೀವಿ. ಯೋಬು ಸ್ನೇಹಿತರು ಬಂದರು, ಅವರು 7 ದಿನ ಏನು ಮಾಡಿದರು, ಒಂದು ಮಾತನ್ನು ಮಾತಾಡಿಲ್ಲ. ಅದೇ ರೀತಿಯಾಗಿ ನಾವು ದೇವರ ಹತ್ರ ಬರುವಾಗ ಬರೀ ದೇವರ ಹತ್ರ ನಾವು ಮಾತಾಡ್ತಾನೆ ಇರಬೇಕು. ದೇವರ ಹತ್ರ ಅಂದರೆ ನಾವು ಕೇಳಬೇಕಾಗಿದೆ, ಮತ್ತು ಅದು ಕೇಳಿ ಅದರಿಂದ ಅದಕ್ಕೆ ಕೊಟ್ಟಿರುವಂಥ ದೇವರ ವಾಕ್ಯ ಅದನ್ನು ನಾವು ಕೇಳಿ ಅದರ ಪ್ರಕಾರವಾಗಿ ನಾವು ನಡಿಬೇಕಾಗಿದೆ. ಯೋಹಾನ 12 ಮತ್ತು 5ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಮ್ಮ ಹೃದಯನ ನಾವು ಏನು ಮಾಡುತ್ತೆ, ನಾವು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ನಾವು ದೇವರ ಹತ್ರ ಬರಬೇಕಾಗಿದೆ. ಕೀರ್ತನೆ 51:17 ದೇವರ ವಾಕ್ಯದಲ್ಲಿ ಹೇಳುತ್ತೆ, ದೇವರಿಗೆ ಇಷ್ಟಪಡುವಂಥ ಕಾರ್ಯಗಳೇನು, ಕೀಳುಪತ್ತ ಇರುವಂಥ ಒಂದು ಮನಸ್ಸು, ಮತ್ತು ಈ ಒಂದು ದೇವರು ಇಷ್ಟಪಡುವಂಥದ್ದು ಒಂದು ಕಾರ್ಯ. ನಾವು ದೇವರ ಹತ್ರ ಒಂದು ಸಮಯ ಕಳೆಯೋಕ್ಕೆ ಬರುವಾಗ ನಾವು ಒಂದು ಬೈಬಲನ್ನು ತಗೊಂಡು ಬೈಬಲಲ್ಲೇ ನಾವು ಓದಬೇಕಾಗಿದೆ. ಮತ್ತು ಒಂದು ಪೆನ್ನು, ನೋಟ್ಬುಕ್ ತಗೊಂಡು ದೇವರು ನಮ್ಮ ಹತ್ರ ಏನು ಮಾತಾಡ್ತಾ ಇದ್ದಾರೆ ಅದನ್ನು ಬರಿಬೇಕಾಗಿದೆ. ಮತ್ತು ನಾವು ಒಂದು ಬುಕ್ ಇಟ್ಕೊಂಡ್ರೆ ಅದರಲ್ಲಿ ನಾವು ಪ್ರಾರ್ಥನೆ ಬರಿಬೋದು, ನಾವು ಏನೇನು ಮಾಡಿದ್ದೀವಿ ಅದಂತ. ಈಗ ನೀವು ಬೈಬಲ್ ಓದುವಾಗ ಕೆಲವೊಂದು ವಿಷಯಗಳನ್ನು ನಾವು ನೋಡಬೇಕಾಗಿದೆ. ಅದನ್ನೇನೆಂದರೆ ಈ ಒಂದು ದಿನದಲ್ಲಿ ಬೈಬಲಿಂದ ನಾನು ಏನು ಕಲಿತಿದ್ದೀನಿ, ದೇವರು ನನಗೆ ಏನು ಆಜ್ಞೆ ಕೊಟ್ಟಿದ್ದಾರೆ, ಇದರಿಂದ ನಾನು ಏನು ನಮ್ಮ ಜೀವಿತದಲ್ಲಿ ನಾನು ಅದರಲ್ಲಿ ನಡಿಬೇಕಾಗಿದೆ. ಒಂದು ವೇಳೆ ನನ್ನ ಜೀವಿತದಲ್ಲಿ ಪಾಪ ಇದ್ದರೆ ಅದನ್ನು ನಾನು ಹೇಗೆ ತೆಗೆದಾಗಬೇಕು. ಒಂದು ವೇಳೆ ಇದರಲ್ಲಿ ದೇವರು ನಮಗೆ ಒಂದು ವಾಗ್ದಾನ ಕೊಟ್ಟಿದ್ದಾರೆ, ಆ ವಾಗ್ದಾನನ ನನ್ನ ಜೀವಿತದಲ್ಲಿ ಎತ್ಕೊಂಡು ನಾನು ಹೇಗೆ ಮುಂದೆ ಹೋಗಬೇಕು ಅಂತ. ಈ ದೇವರ ಬಗ್ಗೆ ನನಗೆ ಒಂದು ಹೊಸ ಆಲೋಚನೆ ನನಗೆ ಯಾವಾಗಲೂ ಸಿಗಲಿಲ್ಲ, ಅದು ನಮಗೆ ಬರುತ್ತೆ. ಇಂಥ ರೀತಿಯಾಗಿ ನಾವು ದೇವರ ಹತ್ರ ಸಮಯನ ಕಲಿಬೇಕಾಗಿದೆ. ಅದಕ್ಕಾಗಿ ನಾವು ಆತ್ಮದಲ್ಲಿ ಇದ್ದು ಆ ಒಂದು ದೇವರ ಹತ್ರ ಸಮಯ ಕಲಿದರೆ ನಮಗೆ ಎಷ್ಟು ಅದರಿಂದ ಬಲ ಸಿಗುತ್ತೆ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರೇ, ಈ ಒಂದು ಸಮಯದಲ್ಲಿ ನೀವು ನಮಗೆ ಹೇಗೆ ನಾವು ನಿಮ್ಮ ಆತ್ಮದಲ್ಲಿ ಬೆಳೆಯೋಕ್ಕೆ, ವಿಶ್ವಾಸದಲ್ಲಿ ಬೆಳೆಯೋಕ್ಕೆ, ನಿಮ್ಮ ಜೊತೆಲಿ ಸಮಯ ಕಳೆಯಬೇಕಾಗಿ ಇರುವಂಥ ಕಾರ್ಯದಲ್ಲಿ ಮಾತಾಡಿದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.